ಹಾಯ್ ಹಲೋ ಫ್ರೆಂಡ್ಸ್, ಫಾರ್ಮಿಂಗ್ ವಿಶಾಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮ ಅಣ್ಣನ ಶೆಡ್ನಾಗ್ದನ್ರಿ ಅವರ ಶೆಡಿಗೆ ಬಂದನ್ರಿ. ಯಾಕಂದ್ರೆ ನಾನು ವಿಡಿಯೋ ಮಾಡಾಕೀನಿ. ಆ ಶೆಡ್ನಾಗ ಆ ದನಗಳಿಗೆ ಏನೇನು ಫೀಡ್ ಕೊಡ್ತಾರೆ, ಹೆಂಗೆ ಮೇವು ಹಾಕ್ತಾರೆ, ಎಂತ ಮೇವು ಹಾಕ್ತಾರೆ ಅಂತೇಳಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ಇದೇ ರೀತಿ ಮೇವು ನೀವು ಕಂಟಿನ್ಯೂ ಮಾಡಿರಿ, ಯಾಕಂದ್ರೆ ಹಾಲು ಹೆಚ್ಚು ಮಾಡುವ ಸಾಧ್ಯತೆ ಭಾಳ ಐತ್ರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೀತಿ ಪ್ರೋತ್ಸಾಹ ಕೊಡಿ ಗಾಯ್ಸ್. ನೋಡಿ ಗಾಯ್ಸ್, ಫಸ್ಟ್ ಆಫ್ ಆಲು ಸಜ್ಜಿ ಮೇವು ಮತ್ತು ಕಣಿಕಿ ಮತ್ತು ಬಗಲ್ ಗೊಂಜಾಳ ಮೇವು ಕೊರ್ದ ಇವ್ರು ಫೀಡ್ ಹಾಕ್ತಾರೆ, ಮೇವು ಹಾಕ್ತಾರೆ. ಸೊ ತಿಂದು ಆರಾಮಾಗಿ ಹೆಂಗೆ ಮನ್ಕೊಂಡ್ಬಿಟ್ಟವ್ ನೋಡ್ರಿ. ಸೊ ಹಿಂಗೆ ಮನ್ಕೊಂಡವ್ರಿ. ನೋಡಿ ಫ್ರೆಂಡ್ಸ್, ಇದರಿ ಮೇವು ಕರಿ ಮಿಷನ ಮೊನ್ನೆ ಹೊಸಾದ ಮಾಡಿಸ್ಬಿಟ್ಟಾರೆ, ಎಲ್ಲ ಬಾದಾಗಿತ್ತು ರೀ. ಸೊ ಹಿಂಗೆ ಮೇವು ಕೊರದು ಹೋಗಿತಾರೆ, ಫುಲ್ ಸಣ್ಣ ಮಾಡ್ತೈತೆ ರೀ ಮೇವು. ಇದರಿಂದ ಸ್ವಲ್ಪ ಚೆನ್ನಾಗಿ ತಿಂತಾವ್ರಿ ಮೇವು, ಸ್ವಲ್ಪ ಗ್ರೋತ್ ಆಗಕ್ಕೆ ಹೆಚ್ಚು ಇದನ್ನ ಆಕೈತೆ ರೀ. ಸೊ ಫ್ರೆಂಡ್ಸ್, ಅವರ ಕೈ ತಿಂಡಿ ಏನೇನು ಕೊಡ್ತಾರತ್ತ ಈ ಒಂದು ವಿಡಿಯೋದಾಗ ತೋರಿಸಿದಪ್ಪ ರೀ ನಿಮ್ಗೆ. ಸೊ ಫ್ರೆಂಡ್ಸ್, ಇಷ್ಟೇನೈತೆ ರೀ, ಚುನುಮೂರಿ ಹೊಟ್ಟಿನ ಬೂಸ ಸ್ಟಾಕ್ ಮಾಡ್ಯಾರ ರೀ. ಚುನುಮೂರಿ ಹೊಟ್ಟಿನ ಬೂಸ ಅಂತ ಫುಲ್ ಸ್ಟಾಕ್ ಮಾಡಿರಿ. ಇನ್ನೂ ಎಲ್ಲ ತುಂಬಿತ್ರಿ, ಅದು ಎಲ್ಲ ಮನೆ ಖಾಲಿ ಆಗೈತೆ ರೀ. ಸೊ ಇದೇನೈತೆ ರೀ, ಮುಸರಿ ಐತ್ರಿ, ಗೊಂಜಾಳ ಮುಸರಿ ಇದೆ ರೀ. ಇದು ಗೊಂಜಾಳ ಮುಸರಿ, ಇದು ಹಿಂಡ್ರಿ. ಇದೇನು ನೋಡ್ಲತ್ತರಿ, ಇದು ಹಿಂಡ್ರಿ. ಇಂಥವು ಸುಮಾರು ಚೀಲ ಕುಲ ಆಗ್ಯಾರಿ, ಒಂದು 10-15 ಚೀಲ ಹಾಕತ್ ಕುಲ ಮಾಡಿರ್ಬೇಕು ರೀ. ಭಾಳ ಅಂದ್ರೆ ಭಾಳ ಮುಸ್ರಿ ಅದು ಹಾಕ್ತಾರೆ ಇವ್ರ. ಸಂಜೆಗೆ ಒಂದು ಟೈಮ್ ರೀ ಮತ್ತು ಹರಿವತ್ತು ಒಂದು ಟೈಮ್ ಹಾಕ್ತಾರೆ ರೀ. ಏನೇನು ನೋಡತ್ತಾರಲ್ಲ ಇದೆಲ್ಲ ಪೂರ್ತಿ ಒಟ್ಟಿರಿ. ಈಗ ಸ್ವಲ್ಪ ಎಲ್ಲ ಇಳಿದು ಬಂದೈತೆ ರೀ ತಾಗ. ಸೊ ಫ್ರೆಂಡ್ಸ್, ದನಗಳಿಗೆ ಯಾವ್ಯಾವ ರೀತಿ ಮೇವು ಹಾಕ್ಬೇಕಂದ್ರೆ 3 ಟೈಮ್ ಮೇವು ಹಾಕ್ಬೇಕ್ರಿ. ಎಲ್ಲ ಹೆಣ್ಕಾಸು ಎಲ್ಲ ಮಾಡಿ ಹಾಲು ಹಿಂಡಿ ನಂತರ ಒಂದು ಟೈಮ್ ಫುಲ್ ಈ ದವಣಿ ನೋಡತ್ತಾರಲ್ಲ, ಈ ದವಣಿ ಎಲ್ಲ ಫುಲ್ ಅರ್ಧ ತುಂಬಿಸಿಬಿಟ್ಟಿದ್ರಿ. ಈಗ ತಿಂದು ಆರಾಮ್ಸ್ರಿ ರೆಸ್ಟ್ ಮಾಡತ್ತವ್ರಿ. ಆಮೇಲೆ ರೀ ಮಧ್ಯಾಹ್ನ 2 ಗಂಟೆಗೆ ರೀ ನೀರು ಕುಡಿಸಿ ಮೇವು ಹಾಕ್ಬೇಕ್ರಿ. ಮತ್ತು ಸಂಜೆಗೆ ಸಾಯಂಕಾಲ ಹೆಣ್ಕಾಸು ಎಲ್ಲ ಮಾಡಿ ಮತ್ತು ಹಾಲು ಹಿಂಡ್ಕೊಂಡು ಅವಾಗ ಒಂದು ಸತಿ ಮೇವು ಹಾಕ್ಬೇಕ್ರಿ. ಇಷ್ಟ ಮಾಡ್ಬೇಕ್ರಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಪದೇ ಮೇವು ಹಾಕಿಬಿಡ್ತಾರೆ. ಅದರಿಂದ ಸಗಣಿಗೆ ಮೂಲ್ರಿ, ಅದು ಏನು ಹೊಟ್ಟಿಗೆ ದಕ್ಕಂಗಿಲ್ಲ ರೀ. ಸೊ ನನ್ನ ಪ್ರಕಾರ 3 ಟೈಮ್ ಮೇವು ಹಾಕ್ಬೇಕ್ರಿ. 3 ಟೈಮ್ ಮೇವು ಹಾಕ್ಬೇಕ್ರಿ. ಪದ್ದಸ್ರಿ ನೀರು ಕುಡಿಸ್ಬೇಕ್ರಿ. ಪದ್ದಸ್ರಿ ನೀರು ಕುಡಿಸಿದ್ದೆ ಆದರೆ ಈ ಹಾಲಿಗೆ ಏನು ತೊಂದರೆ ಆಗೋಲ್ಲ. ಹೈನುಗಾರಿಕೆ ಏನು ಮಾಡ್ತಾರೆ, ಹಾಲು ಮಾತ್ರ ಹೆಚ್ಚು ಹಾಕತ್ರಿ. ಸೊ ನೋಡಿರಿ ಆಕಳುಗಳು ಹೆಂಗೆ ತಿಂದು ಮಕ್ಕೊಂಡವ್ರಿ. ಆರಾಮ್ಸ್ರಿ ತಿಂದು ರೆಸ್ಟ್ ಮಾಡೋದೈತೆ ರೀ ಇದ್ರಿ. ಮತ್ತು ಅಲ್ಲೇ ಒಂದು ಆಕಳ್ತೀರಿ, ಮತ್ತು ಇಲ್ಲಿ ಎಮ್ಮೆಗಳು ಅದಾವೆ ರೀ. ನೀವೇನ ಅಲ್ಲಿ ಹೊರಗೆ ನೋಡತ್ತೀರಿ, ಆ ಆಕಳ ಇನ್ನೊಂದು ತಿಂಗಳದಾಗ ಡಿಲೆವರಿ ಆಕೈತ್ರಿ. ಅದು ಇದೇ ನೋಡತ್ತೀರಿ, ಈ ಆಕಳ ರೀಸೆಂಟಾಗಿ ನೀನು ಕೆಚ್ಚಲು ಬಾವು ಆಗಿಬಿಟ್ಟೈತೆ ರೀ. ಪಾಪ ಕೆಚ್ಚಲು ಬಾವುದಂದ್ರೆ ಸ್ವಲ್ಪ ಸಮಸ್ಯೆಗೆ ಒಳಗಾಗೈತೆ ರೀ. ಅದಕ್ಕೆ ಮಾಡುವಂಥ ಟ್ರೀಟ್ಮೆಂಟ್ ಎಲ್ಲ ಮಾಡಿಬಿಟ್ಟಿದೆ ರೀ. ಸ್ವಲ್ಪ ಜಗ್ಗಿ ಬಂದೈತೆ ರೀ. ಸೊ ನೋಡೋಕೆ ಆಕಳ ಮಾತ್ರ ಹೆವಿ ಆಣ್ ಇದ್ದಂಗೆ ಐತೆ ರೀ. ಇದು ಒಂದು 15 ಲೀಟ್ರ್ ಕೊಡ್ತೈತೆ ರೀ. ಈಗ ಸ್ವಲ್ಪ ಡೌನ್ ಮಾಡಿಬಿಟ್ಟೈತೆ ರೀ. ಸೊ ಫ್ರೆಂಡ್ಸ್, ಇದೇ ರೀತಿ ಇಂಟ್ರೆಸ್ಟಿಂಗ್ ಫಾರ್ಮಿಂಗ್ ಸ್ಟೋರೀಸ್ ವಿಡಿಯೋಸ್ ಬರ್ತಿರ್ತಾವೆ ರೀ ನಮ್ಮ ಫಾರ್ಮಿಂಗ್ ವಿಶಾಲ್ ಯೂಟ್ಯೂಬ್ ಚಾನಲ್ದಾಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.